ಅತ್ತಿರಿ ಅಡುಗೆ ಮಾಡೋದೆಲ್ಲ ಮುಗೀತ್ರಿ. ಮತ್ತು ಇನ್ನು ಮುಂದೆ ಏನು ಮಾಡೋದ್ರಿ? ಮತ್ತು ಬ್ಯಾಸ್ರ ಆಗ್ತೈತಿ ನೋಡ್ರಿ. ಏನು ಮಾಡು ನೀವೇ ಹೇಳ್ರಿ. ಒಂದಿಟ್ಟು ಅವರೇ ಜೋಳ ಗೋಧಿ ಹಸನರ ಮಾಡೋನು ಏನ್ರಿ? ಮತ್ತು ಯವ್ವ ಏನು ಜೋಳ ಗೋಧಿ ಏನು ಹಸನ್ ಮಾಡೋದು ಬೇಡ. ಮನ್ನಿವ ಏನೋ ರಗಡದ ಹಸನ್ ಮಾಡಿದ್ದು ಹಸನ್ ಮಾಡಿ ಹಂಗೆ ಇಟ್ಟಿವನ. ಮತ್ತು ಹುಳ ಆಗಿದ್ದಾವೆ ಎಲ್ಲರೇ. ಮತ್ತು ನೀವೇನು ಮಾಡೋನು ಹೇಳ್ರಿ ಅತ್ತಿ, ನಾ ಅದನ್ನು ಮಾಡಕ್ಕೆ ರೆಡಿ ರೀ. ಮತ್ತು ನೀವು ಹೆಂಗೆ ಅಂತೀರಿ ಹಂಗೆ ರೀ. ಮತ್ತು ನಿಮ್ಮವ್ವ ಫೋನ್ ಹಚ್ಚಿರುವ ಮೊನ್ನೆ. ಮತ್ತು ನಿನಗೆ ಅಧಿಕಕ್ಕೆ ಬಾ ತಂದಾರು ನೋಡು. ಮತ್ತು ನೀವೊಂದು ಅದು ನಾಳೆದು ಹೋಗಿ ಒಂದು 4 ದಿನ ನಿತ್ತ ಅಧಿಕದ ಅದೇನು ಐತಿ ಮುಗಿಸ್ಕೊಂಡು ಬಂದುಬಿಡ್ಲ. ಐರಿ ಅತ್ತೀರಿ, ನಾವು ಒಬ್ಬಾಕಿನ ಏನು ಹೋಗಲ್ರಿ. ನೀವು ನಾನು ನನ್ನ ಗಂಡ ಮತ್ತು ಮಾಮ ಎಲ್ಲರೂ ಕೂಡೆ ಹೋಗೋಣ್ರಿ. ಮತ್ತು ಅಜ್ಜಿನೂ ಕರ್ಕೊಂಡು ಹೋಗೋಣ್ರಿ. ಮತ್ತು ಅವ್ರ ಅತ್ತಿ ಅದಾರಲ್ಲ ಅವ್ರನ್ನೂ ಕರ್ಕೊಂಡು ಹೋಗೋಣ ಹೇಳ್ರಿ. ಎಲ್ಲರೂ ಕೂಡಿ ಹೋಗೋಣ್ರಿ. ಅವ್ವ ಎಲ್ಲರಿಗೂ ಹೇಳ್ರಿ. ಮತ್ತು ನಾವು ಒಬ್ಬಾಕೆ ಹೋಗಿ ಏನು ಮಾಡಲ್ರಿ ಅಲ್ಲಿ. ಬ್ಯಾಡ್ರಿ, ಎಲ್ಲರೂ ಕೂಡಿ ಹೋಗೋಣ್ರಿ. ಅಯ್ಯ ನಾವು ಯಾಕೆ ಯವ್ವ ಈಗ ಬ್ಯಾಡ. ನೀ ಹೋಗಿ ಬಾ, ನೀನು ಸೋಮು ಹೋಗಿ ಬಂದುಬಿಡ್ರಿ. ಒಂದು 4 ದಿನ ವಸ್ತಿ ಇದ್ದು ಬಾ. ಇಲ್ಲೇ ರೀ ಏನು ಮಾಡಾಕ್ಯದಿ? ಒಂದು 4 ದಿನ ಆಸರ ಬೇಸರ ಕಳ್ಕೊಂಬ. ಮದುವೆಗೆ ಬಂದಾಗಿಂತ್ರ ಒಟ್ಟು ಹೋಗೇ ಇಲ್ಲ ನೀನು. ಒಂದು 4 ದಿನ ನಿತ್ತ ಬಾ. ಮತ್ತು ಐರಿ ಅತ್ತಿರಿ, ನಾ ಏನು 4 ದಿನ ಏನು ಇಲ್ಲಕ್ಕೇನು ಹೋಗಂಗಿಲ್ರಿ. ನಾಳೆ ಮುಂಜಾನೆ ಎಲ್ಲರೂ ಕೂಡಿ ಹೋಗೋಣ್ರಿ. ಮತ್ತು ಎಲ್ಲರೂ ಕೂಡಿ ಸಂಜೆಗೆ ಬರಾಕ್ಕೆ ಬರ್ತೈತೆ ಹೇಳ್ರಿ. ಹಂಗಲ್ಲ ಸ್ವಾತಿ, ನಾ ಹೇಳೋದಾರೆ ತಿಳ್ಕೊ. ಒಂದಿಟ್ಟು ಮದುವೆದ ಮೊದಲನೇ ವರ್ಷದ ಅದಿಕೈತಿದ ಚಂದಂಗೆ ಒಂದು 4 ದಿನ ನಿತ್ತಾರೆ ಬಾ. ಇಲ್ಲಂತೂ ಎಲ್ಲ ಮಾಡೋದು ಇರತೈತಿ. ಇಲ್ಲೇನ ಭಾಳ ಕೆಲಸ ಇಲ್ಲ. ಅಡುಗೆ ಮಾಡೋದು ನಾ ಮಾಡ್ಕೋತನು. ಈಗೇನು ಹೊಲದಾಗೂ ಏನು ದಗದಿಲ್ಲ. ನಾ ಹೊಲಕ್ಕೆ ಹೋಗ್ಬೇಕಂದ್ರೂ ಮತ್ತು ಸುಮ್ಮ ಎದಕ್ಕೆ ನೀವು ಒಂದು 4 ದಿನ ನಿತ್ತ ಬಂದುಬಿಡಂತನ್ನ. ಇಲ್ರಿ ಅತ್ತಿರಿ, ಎಲ್ಲರೂ ಕೂಡೆ ಹೋಗೋಣ ಹೇಳ್ರಿ ನಾಳೆ ಬೆಳಿಗ್ಗೆ ರೀ. ಮತ್ತೆಲ್ಲ 4 ದಿನ ವಸ್ತಿ ಏನು ಹೋಗಂಗಿಲ್ರಿ. ಸುಮ್ಮನೆ ಬ್ಯಾಡ್ರಿ, ನಂಗೆ ಯಾಕೋ ಅಲ್ಲೇನು ವಸ್ತಿ ಹೋಗೋದಿಲ್ರಿ. ಈಗ ನಾ ಇಲ್ಲೇ ಇರೋಕಿದೇನು ರೀ. ಮತ್ತು ಅದಕ್ಕೆ ಮೊದಲನೇ ವರ್ಷದ ಐತ್ರಿ. ನೀವೆಲ್ಲರೂ ಕೂಡ ಹೋದ್ರೆ ನನಗೂ ಒಂದು ಖುಷಿ ಆಗ್ತೈತ್ರಿ. ಫಸ್ಟ್ ಟೈಮ್ ನಾನು ತವ್ರ ಮನೆಗೆ ಹೊಂಟೇನಂದಾಗ ನನಗೂ ಎಲ್ಲಾರನ್ನೂ ಕರ್ಕೊಂಡು ಹೋದ್ರೆ ಖುಷಿ ಜಾಸ್ತಿ ಆಗ್ತೈತ್ರಿ ಅತ್ತಿರಿ. ಅದಕ್ಕೆ ಎಲ್ಲರೂ ಕೂಡ ಹೋಗೋಣ ನೋಡ್ರಿ. ಆತಳ್ವ ಹಂಗಿದ್ರೆ ಹೋಗೋನು. ನಾಳೆ ಬೆಳಿಗ್ಗೆ ಒಂದಿಟ್ಟು ದೌಡೆದ್ದ 8-9 ಅಂದ್ರೆ ಬಿಟ್ಬಿಡುನು. ಮತ್ತೊಂದು 2 ಕಪ್ ಚಹಾ ಮಾಡಿ. ಚಾನ ಕುಡ್ದಿಲ್ಲ, ಚಹಾ ಕುಡಿನು ಇಬ್ರು ಕೂಡಿ. ಶಾಂತಕ್ಕ, ಶಾಂತಕ್ಕ ಏನು ಮಾಡತ್ತೇವ? ಒಂದಿಟ ಹೊರಗೆ ಬಾ. ನಾವು ಬಂದೀವಿ, ಒಂದಿಟ ಬಾ. ಬಂದ್ಲ ನೋಡಿ ನಮ್ಮ ಬಿಡಾಡಿ. ಏನು ಸುದ್ದಿ ತಂದಾಳೆ ಆಂಬಲ. ಬಾ ಒಂದಿಟ ಹೊರಗೆ ಹೋಗಿ ನೋಡೋಣ ಬಾ, ಏನಂತ ನೋಡೋಣ ಬಾ. ಏನ ಗಿರ್ಜಿ, ಮುಂಜಾನೆ ಮುಂಜಾನೆ ಬಂದು ಈ ಕಡೆ? ಅಯ್ಯ ಏನು ಮಾಡಲಿ, ಮತ್ತು ಹೊರೆ ಎಲ್ಲ ಮುಗೀತು. ದಗದ ಬಗಸಿ ಎಲ್ಲ ಮುಗ್ಸೀನಿ. ಮತ್ತು ಮನ್ಯಾಗ ಕೂತಾರೆ ಏನು ಮಾಡಲಿ. ಇನ್ನೂ ಒಂದು 4 ತಾಸು ಇಲ್ಲಿ ಬಂದು ಕೂತ್ನೇನ ಒಂದಿಟ್ಟು ಟೈಮ್ ಪಾಸ್ ಸರಿ ಆಕೈತಿವ. ಅಲ್ಲೇನು ಮಾಡೋದೈತಿವ? ನಾವನ ಒಬ್ಬಾಕಿನ ಕುಂಡ್ರಲೇನತ್ತಂದು ಬಂದೇನು ನೋಡು. ಮತ್ತೆ ಎಲ್ಲದಾಳ ನಿಮ್ಮ ಗೆಳತಿನ ಕರ್ಕೊಂಡ ಬಂದಿಲ್ಲ? ಹಂಗೆ ಬಂದಿಲ್ಲ? ಅಯ್ಯ ನಿನಗೂ ಗೊತ್ತೈತ್ಲೇವ ಆಕಿದು ಏನು ಹೇಳೋದು ಹೊಸಾದೇನು. ಒಂದು ಅಡುಗೆ ಮಾಡ್ಬೇಕಂದ್ರೆ ಮಿಜಿ ಸಣ್ಣಂಗೆ ಮಾಡ್ಕೋತ ಕುಂಡಿರ್ತಾಳೆ ಆಕೆ. ಹಂಗೆ ನಮಗೇನು ಆಗೋದಿಲ್ಲವ. ನಾ ಒಂದು ಮುಂಜಾನೆ ನಿಶಕ್ಕೆ ನಾನು 4ಕ್ಕೆ ಎದ್ದ ಬಡ ಬಡ ನಾಷ್ಟಕ್ಕೆ ಅಡಿಗೆ ಕಸ ಪರಿಸಿ ಎಲ್ಲ ಮಾಡಿ ಕಿಶಿಂದ ಕುಲ್ಲ ಆಗಿರ್ತಾನೆ. ಆಕಿ ಹೇಳೋದು ಲೇಟ್, ಮತ್ತು ದಗದಾನು ಲೇಟ್ ಹಾಕಿದ. ಅದಕ್ಕೆ ಆಕಿಗೆ ಹೇಳಿನಿ, ನಾ ಮುಂದೆ ಹೋಗಿರ್ತನು, ನೀ ಬಾ ಆಮೇಲೆ ತಂದು. ಒಳ್ಳೆಯದಿ ಬಿಡ್ಯವ ನೀ. ಯಾಕೋ ಶಾಂತಕ ನನಗೆ ಈಗ ರಾತ್ರಿ ಭಾಳ ದೌಡ ಎಚ್ಚರ ಆಗಿಬಿಡತೈತಿವ. 4 ಎಚ್ಚರ ಆಗಿಬಿಡ್ತೈತಿ. ಏನು ಯವ್ವ ನನಗರೆ ತಿಳಿವಾತು. ಈಗ ನಮಗೂ ವಯಸ್ಸಾದಿಲ್ಲ, ಮತ್ತು ವಯಸ್ಸಾಗನ ಯಾಕೋ ನಿದ್ದೆ ಬರಂಗಿಲ್ಲ ಅಂತಾರೆ. ಅದು ಕರೆನ ನೋಡ್ಯವ. ನನಗೂ ಹಂಗೆ ಅನ್ಸತೈತಿ ನೋಡು. ದೊಡ್ಡ ವಯಸ್ಸಾಗ್ಯಾವು. ಇಂದಿಲ್ಲೇ ನಾಳೆ ಕುನ್ಯಾಗ ಅನ್ನೋರ್ ಗದೆ ವಯಸ್ಸಾಗ್ಯಾವ ನಿನಗೆ. ಮತ್ತು ನಿದ್ದೆ ಬರ್ಲಾರ್ದ ಬಿಟ್ಟಿತ್ತಾ ನಿನಗೆ? ಹಂಗ್ಯಾಕಂತೀಯವ ಶಾಂತಕ್ಕ, ನಂಗೇನ ಭಾಳ ಆಸೆ ಅದಾವ. ನಿಂಗೂ ಗೊತ್ತೈತ್ಲ ನಿಮ್ಮ ಸ್ವಾತಿದ ಮತ್ತು ಸೋಮಂದ ಫೋಟೋ ಶೂಟ್ಗೆ ಹೋಗುವಾಗ ನನ್ನ ಕಳಿಸಿದ್ದನ್ನ ಬರಬ್ಬರ ಹಾಕಿತ್ತು. ನಾನು ಅವ ಡ್ರೆಸ್ಸೆಲ್ಲ ಹಾಕೊಂಡು ಫೋಟೋ ತೆಗಿಸ್ತೀನಿ ಅಂತ ಹೇಳಿದ್ನಿ. ಮತ್ತು ಅವಾಗೇನು ಹೋಗೋಕ್ಕಾಗಲಿಲ್ಲ. ಮತ್ತು ಇನ್ನೂ ನಂದು ಆಸೆ ಭಾಳ ಐತೆ. ಅವನ್ನೆಲ್ಲ ಅರ್ಬಿ ಹಾಕೊಂಡು ಫೋಟೋ ತೆಗ್ಸೋದು ಭಾಳ ಐತಿ. ಮತ್ತು ನಾ ಈಗ ಹೋದೆ, ಆಮೇಲೆ ದೇವಾಗ ಬಂದು ನಿನ್ನ ಕಾಡೋದಾಕತ್ ನೋಡಿ ಎಲ್ಲರೇ. ನೋಡು ಮತ್ತು ಹೆಂಗೆ ಮಾಡ್ಲತ್ತಂದು. ಯವ್ವ ಅಂಥದ್ದೇನು ಮಾಡಬೇಡ ಗಿರ್ಜಿ, ಊರು ಬಿಡಾಡಿ. ನಿನ್ನ ಏನೇನು ಆಸೆ ಅದಾವು ಅವನ್ನೆಲ್ಲ ಈಡೇರಿಸ್ಕೊಂಡು ಹೋಗ್ಯವ ನೀ. ಮತ್ತು ಈ ಕಡೆ ಬರಾಕ ಹೋಗ್ಬೇಡ. ಏನವ ಎಷ್ಟು ಕಾಮಿಡಿ ಮಾಡತ್ತಿ ಇವತ್ತೇನು? ನನಗೆ ಹಿಂಗಂತೀಯ ಯವ್ವ? ಅಯ್ಯ ಬಿಡಾಡಿ, ನಿನಗೆ ಅನ್ಲಾರ್ದ ಮತ್ತೆ ಯಾರಿಗೆ ಅನ್ಲಿನ? ಏನು ಅತ್ತಿ ಸೊಸಿ ಇಬ್ರು ದೌಡ ಮಾಡಿಸ್ ಮುಗ್ಸ್ಯಾರ ಅಂದಂಗಾತು. ಮತ್ತು ಸ್ವಾತಿನ ನೀ ಇದಕ್ಕೆ ಕಳಿಸಿಲ್ಲ, ಅದಕ್ಕೆ ಕಳಿಸಿಲ್ಲ. ಮತ್ತು ಇನ್ನೊಂದು 4 ದಿನದಾಗ ಅದಿಗೆ ಮುಗಿತೈತಿ. ಕಳೇಶರು ಕೊಡ್ಬೇಕಿಲ್ಲೋ. ಮದುವೆ ಅದು ಮೊದಲನೇ ವರ್ಷದ ಅದಿಕೈತಿ. ಕಳೇಶ ಅದೇನೇನೋ ಇದನ್ನದು ಮಾಡ್ತಾರೆವ, ಫಂಕ್ಷನ್ ಮಾಡ್ತಾರು. ನಮ್ಮ ಎಲ್ಲವಾಗ ಮಾಡಿದ್ರು, ನಿಮ್ಮದು ಮಾಡಿದ್ರು. ಮತ್ತು ಈಗ ಸ್ವಾತಿನೂ ಕಳಿಸ್ಲಾ, ಒಂದು 4 ದಿನ ಕಳಸಕಿನು. ಅಯ್ಯಯ್ಯವ್ವ ನಾನು ಆಕಿಗೆ ಅದನ್ನ ಹೇಳತ್ತೀನಿ. ಒಂದು 4 ದಿನ ವಸ್ತೇರಿ ಹೋಗಿ 4 ದಿನ ಚಂದಂಗೆ ತಿಂದುಂಡು ಆರಾಮ್ ಬಾವ ತನಾತೀನಿ. ತವ್ರ ಮನ್ಯಾಗ ಇದ್ದಂಗೂ ಆಕತಿ. 8 ದಿನ ಆತು, ಒಂದು ಸರಿ ಹೋಗಿಲ್ಲ. ಈಗರೆ ಹೋಗಿ ಒಂದಿಟ್ಟು ಆಸರ ಬೇಸರ ಕಳ್ಕೊಂಡು ಬಾ ಅನ್ನತೀನಿ. ಆಕಿ ಒಟ್ಟು ಅಲ್ಲೇ ಅನ್ನತ್ತ ನೋಡಿವ.
ಯಾಕೆ ಸ್ವಾತಿ ಒಂದು 4 ದಿನ ಹೋಗಿ ಬರ್ಬೇಕಿಲ್ಲೋ ತವ್ರ ಮನೆಗೆ. ನಿಮ್ಮ ಅವ್ವನ ಜೊತೆ ಇದ್ದಂಗೆ ಆಕತಿ. ಒಂದು 4 ದಿನ ನಿಮ್ಮ ಅವ್ವ ಅಪ್ಪನ ಜೊತೆ ಆರಾಮ ಇದ್ದು ಬರ್ಬೇಕಿಲ್ಲೋ. ಇಲ್ಲಂತೂ ಗಂಡನ ಮನ್ಯಾಗ ಹೇಗುದಂತೂ ಮುಗ್ಯಾಂಗ ಇಲ್ಲ, ನಿನಗೂ ಗೊತ್ತೈತಿ. ಈಗ ಹೊಸ್ದಾಗಿ ಮದುವೆಗೆ ಇನ್ನನಿಂದ ಈಗೇನು ಅನ್ಸಂಗಿಲ್ಲ, ಇನ್ನು ಮುಂದೆ ಇರ್ತೈತಿ. ಆದರೆ ಈಗ ಹೋಗೋ ಟೈಮ್ದಾಗ ಹೋಗಿ ಬರುತ್ತಾ ಬಾಯವ್ವ, ಸುಮ್ಮ ಬಿಟ್ಟು ಕೂತ್ ಏನು ಮಾಡ್ತಿ? ಇಲ್ರಿ ಅಂಟಿರಿ, ನಾ ಏನೀಗ ಹೋಗೋದಿಲ್ರಿ, ನಂದು ಒಂದು ಸ್ವಲ್ಪ ಕೆಲಸದ್ದು ಅದಾವ್ರಿ. ನಾ ಏನೀಗ ಏನು ವಸ್ತಿ ಗಿಸ್ತಿ ಏನು ಹೋಗಂಗಿಲ್ಲ ರೀ. ನಾಳೆ ಮುಂಜಾನೆ 8 ಅಂದ್ರೆ ಬಿಡ್ತೀವಿ ನೋಡ್ರಿ. ಇಲ್ಲಿಂತ್ರ 8ಕ್ಕೆ ಬಿಟ್ಟಿವಂದ್ರೆ 9-9:30 ಅಂದ್ರೆ ಅಲ್ಲೇ ಇರ್ತೀವಿ ರೀ. ಹೋಗಿ ಫಂಕ್ಷನ್ ಮುಗಿಸ್ಕೋತೀವಿ ರೀ, ಸಂಜೆನಾಗ ಬಂದು ಬಿಡ್ತೀವಿ ರೀ. ಮತ್ತೆ ಯಾಕೆ ರೀ ವಸ್ತಿ ಅದು ಇದು ಎಲ್ಲಿದ್ರಿ ಅವ? ಸುಮ್ಮನೆ ರೀ. ನೋಡುವ ಮತ್ತು ನಿಮ್ಮ ಅತ್ತೆಂತೂ ಹೋಗಂದಾಳ, ಇನ್ನು ನಿನ್ನ ಮೇಲೆ ನಿನ್ನ ವಿಚಾರ ಹೆಂಗೆ ಮಾಡ್ತಿ ಮಾಡು. ಹ್ಞೂ ರೀ, ಪಾಪ ನಮ್ಮ ಅತ್ತಿದು ಏನು ರೀ, ಏನು ಕಿರಿಕಿರಿ ಇಲ್ರಿ ಪಾಪ. ಅವ್ರೆ ಹೋಗು ಮಾಡು ಎಲ್ಲ ಅಂದಾರ್ರಿ. ಯಾಕೋ ನನಗೆ ಹೋಗಾಕ ವಸ್ತಿ ಇರಾಕ ಅಟ್ ಮನಸ್ಸಿಲ್ರಿ. ಹೋಗಿ ಅಟ್ಟ ಬರ್ತೀನಿ ರೀ, ವಸ್ತಿ ಏನು ಬ್ಯಾಡ ಹೇಳ್ರಿ. ಮತ್ತೆ ಹೋಗಕ್ಕೆ ಬರತೈತ್ರಿ ವಸ್ತಿ. ಅತ್ತಿರಿ ಚಾ ಮಾಡ್ಕೊಂಡು ಬರ್ತೀನಿಲ್ಲ ರೀ. ನಂಗೊಂದು ಕಪ್ಪ, ನಿಂಗೊಂದು ಕಪ್ಪ, ಗಿರ್ಜಿಗೊಂದು ಕಪ್ ಮಾಡು, ಮತ್ತು ಇನ್ನೊಂದು ಕಪ್ ಎಕ್ಸ್ಟ್ರಾ ಮಾಡು. ಮತ್ತು ನಿಮ್ಮ ಮಾವ ಬರೋ ಟೈಮ್ ಆಯ್ತು, ಮತ್ತು ಬಂದು ಕೂಡಲೇ ದಯ್ಯತ್ ನಿಂದಿರ್ತಾನೆ. ಚಾ ಕೊಡತ್ತ ಮಾಡೇ ಇಟ್ಬಿಡ, ಅವ ಬರಾನ ಕಾಶ್ ಕೊಡಕ್ಕೆ ಬರ್ತೈತಿ. ಹ್ಞೂ ರೀ ಅತ್ತಿರಿ. ಏನು ಬಿಡ ಶಾಂತಕ್ಕ, ಸೊಸಿ ಬಗ್ಗೆ ಒಟ್ಟ ಮಾತಾಡವಲ್ಲಿ ಗಪ್ಚುಪ್ಪ ಆಗಿ. ಏನು ಸೊಸಿ ಹೆಂಗೆ ಅದಾಳ, ಹೆಂಗೆ ಏನು ಹೇಳವಲ್ಲೆ? ಅಯ್ಯ ಗಿರಿಜಿ, ಏನು ಹೇಳುದ, ಎಂಥ ಚಲೋ ಸೊಸಿ ಸಿಕ್ಕಾಳಂದ್ರೆ ಪಾಪ ಒಂದು ಮಾತು ಅನ್ನಂಗಿಲ್ಲ ನೋಡ. ಅಂಥ ಚಲೋ ಸೊಸಿ ನಮ್ಮ ಮನೆ ಬಂದಾಳೆವ್ವ. ನನ್ನ ನಶೀಬ್ ನೋಡ ಗಿರಿಜಿ. ನಾನು ಮೊದಲು ಚಿಂತೆ ಮಾಡತ್ತಿದ್ನವ್ವ, ದೊಡ್ಡ ಮನೆ ಹೆಣ್ಮಗಳದಾಳು, ಹೆಂಗೆ ನಮ್ಮ ಮನ್ಯಾಗ ಹೊಂದ್ಕೋತಾಳು ಇಲ್ಲೋ ಅಂತ ವಿಚಾರ ಮಾಡತ್ತಿದ್ನಿ ಫುಲ್. ನನಗೆ ಅನ್ನಿಸ್ಯವ್ವ, ಒಂದೀಟು ಹುಡುಗಿಗೆ ಸೊಕ್ಕಿಲ್ಲ ಏನಿಲ್ಲ, ಎಲ್ಲರ ಜೊತೆ ಹೊಂದ್ಕೋತಾಳು. ಬಂದವ್ರು ಹೋದವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಮಾತಾಡ್ಸ್ಕೋತ ಚೆನ್ನಾಗಿ ಅದಾಳ ನೋಡ್ಯವ್ವ. ಒಟ್ಟು ಯಾರ್ದೇನೂ ಸಬರಿ ಮಾಡಂಗಿಲ್ಲ. ತಾತು ತನ್ನ ಗಂಡತ್ತು, ನಾನು ನನ್ನ ಗಂಡನ ದಟ್ಟ ವಿಚಾರ ಮಾಡ್ತಾಳು. ಉಳ್ಕಿದ್ದು ಏನೇನು ವಿಚಾರ ಮಾಡಂಗಿಲ್ಲ. ಒಟ್ಟು ತಮ್ಮ ಮನೆ ದಟ್ಟ ವಿಚಾರ ಮಾಡ್ತಾಳೆ ನೋಡು. ಒಟ್ಟು ಹೊರಗೆ ಒಂದು ಹೆಜ್ಜೆ ಹೋಗಂದ್ರೆ ಹೋಗಂಗಿಲ್ಲ. ಎಲ್ಲರೂ ಹೋಗೋದಿದ್ರೆ ಸೋಮನ್ ಜೊತೆ ಹೋಗ್ಕಾಳು, ಇರಕಂದ್ರೆ ನನ್ನರೇ ಕರ್ಕೊಂಡು ಹೋಗ್ಕಾಳು. ಒಬ್ಬಾಕಿನ ಹೋಗ್ಬಾತ್. ನಾ 2 ಸಾರಿ ಹೇಳಿ, ನಿಂಗೆ ಗಾಡಿ ಐತಿ, ಗಾಡಿ ಸ್ಕೂಟಿ ಓಡಾಡ್ಸೋತ ನಾನು 2 ಸಾರಿ ಹೇಳತ್ತೀನಿವ. ಆಕೇನು ವಲ್ರಿ ಎತ್ತೀರಿ ನೀವು, ಬರ್ರಿ ಸ್ಕೂಟಿ ಮೇಲೆ ಮೊನ್ನೆ ಇಬ್ಬರಿಗೂ ಹೋಗುಣ ಅಂದಳ್ವಾ. ನಾ ಅದೀನಿ ಎಮ್ಮಿಗತೆ. ಎಲ್ಲರೇ ಹೊಳ್ಕೊಂಡು ಬಿದ್ದೀವಂದ್ರೆ ಇಬ್ಬರು ಕೈ ಮುರಿತಂದ್ರೆ ನಾಳೆ ನಮಗೆ ಅಡುಗೆ ಮಾಡಿ ಹಾಕೋರು ಯಾರ್ಯವ ಬ್ಯಾಡ ತಂದ ಬಿಡಿಸಿದ್ನಿವ ನಾನು. ಕೂತ್ತರೆ ಕೊಂಡ್ರೆ ಗಿರಿಜಿ ಎಟ್ಟೋತನ ನಿಂದಿರ್ತಿ. ಚಲೋ ಬೇಡ ಯವ್ವ. ಈಗ ಆ ಬಡವ್ರ ಮನೆ ಹುಡುಗ್ಯಾರನ್ನ ಸ್ವಸ್ತ್ಯಾರ ಮಾಡ್ಕೊಂಡು ಬಂದಿರ್ದವ್ರದ ಭಾಳ ಕೆಟ್ಟ ಕತಿ ಐತೇಳವ. ಅಲ್ಲಿ ನಮ್ಮ ಅಕ್ಕನ ನೆಗ್ಯಾನಿ ಸೊಸಿ ನೋಡ್ಬೇಕೇನು ಮಾಡ್ಕೊಂಬಂದಾರ ಗೊತ್ತ ನಿನಗೆ? ಸುಲೋಚನ ಸೊಸಿ ಯವ್ವ ಆಕಿ ಬಿಡಾಡಿ ಹಂಗೆ ಅದಾಳಂದ್ರೆ ತಮ್ಮ ಮನ್ಯಾಗ ತಿನ್ನಕ್ಕೆ ಕೂಳಿರ್ಲಿಲ್ಲ. ಇಲ್ಲಿ ಅವ್ರ ಮನ್ಯಾಗ ಎಲ್ಲ ಚಲೋ ಐತಿ. ಏನು ಬಂದಾಳ ಆಯ್ತಲ್ಲ 2 ಕೊಂಬ ಬಂದಂಗೆ ತಂದ ಎಲ್ಲ ಕಿತಾಪತಿ ಐತ್ ನೋಡು. ಬಟ್ ನಮ್ಮ ಅಕ್ಕನ ನೆಗ್ಯಾನಿದು ಏನೇನು ನಡೆಸ ಕೊಡೋಳತ್ ಎಲ್ಲ ತಂದ ನಡೆಸ್ತೈತಿ ಬಿಡಾಡಿ. ಕರೆ ಏನ ನೀ ಬಡವ್ರ ಮನೆ ಇಂತ್ರ ಹುಡುಗಿ ತಂದ್ರೆ ಚಲೋ ಹೊಂದ್ಕೊಂಡು ಹೋಕಾರು ಅನ್ನೋದ ಅವಾಗಿನ ಕಾಲದಾಗೈತಿ. ಈಗಿನ ಕಾಲದಾಗ ಏನಿಲ್ಲ. ಈಗ ಸಾವ್ಕಾರ ಮನೆ ಹುಡುಗ್ಯಾರ ಅಂತಂದ್ರನೇ ಅವ್ವ ಎಲ್ಲ ಹೊಂದ್ಕೊಂಡು ಹೋಕಾರು. ಅಂದ್ರೆ ಅವ್ರ ಮೊದಲಿಂತ್ರ ರೊಕ್ಕ ನೋಡಿರ್ತಾರೋ ಅವ್ರಿಗೆ. ಇಲ್ಲಿ ಗಂಡನ ಮನೆ ಬರಾನ ಒಮ್ಮೆ ರೊಕ್ಕ ನೋಡ್ರಿ ಏನು ಅನ್ಸಂಗಿಲ್ಲ. ಇವು ಬಡವ್ರ ಮನೆ ಹೆಣ್ಮಕ್ಳು ಏನು ಇರ್ತಲ್ಲ ಇವು ಹೆಂಗಸೂರು, ಗಂಡನ ಮನೆ ಬರಾನ ಒಮ್ಮೆ ರೊಕ್ಕ ನೋಡೋಣ, ಅಯ್ಯೋ ಸಿಕ್ಕಿತ್ತು ಸಿಗಾಕಿಲ್ಲೋ ಅನ್ನೋರ್ ಕತೆ ತಕ ಕುಣಿತಾವವ್ವ. ಹಂಗೆ ಬಂದೈತಿ ಕಾಲಮಾನ, ಹಂಗೆ ಬಂದೈತಿ. ಏನು ಮಾಡಕ್ಕೆ ಬರೋದಿಲ್ಲವ್ವ. ನಮ್ಮ ನಶೀಬಕ್ಕೆ ಎಂಥವ್ರು ಇರ್ತಾರೋ ಅಂಥವ್ರ ಗಂಟು ಬೀಳವ್ರ. ನನ್ನ ನಶೀಬ್ದಾಗ ಚಲೋ ಐತೆವ್ವ, ನಾನು ಚಲೋ ಸೊಸಿ ಗಂಟು ಬಿದ್ದಾಳೆವ್ವ. ಇನ್ನು ನಮ್ಮ ಚೇತುನ್ ದೊಡ್ಡ ಚಿಂತೆಯವ್ವ. ಚೇತುನ್ ಎಂತೆಂತಕ್ಕೆ ಸಿಗ್ತಾಳು ಅದೊಂದು ಚಿಂತೆ ಐತೆವ್ವ ನನಗೆ. ಇಟ್ಟು ದಿನ ಇಬ್ಬರದು ಚಿಂತಿತ್ತು. ಈಗ ಒಬ್ಬರು ಚಿಂತೆ ಕಮ್ಮಿ ಆಗಾನ ಇನ್ನೊಬ್ಬರು ಚಿಂತೆ ಚಾಲು ಆತು ನೋಡಿವ. ಈ ಸೊಸಿಗಂತೂ ಒಂದು ಮಾತು ಆ ಕಡೆ ಸರಿದು ಈ ಕಡೆ ಸರಿ ಇಡು ಅನ್ನುವಂಥ ಮಾತಿಲ್ಲ ನೋಡಿ. ಎಲ್ಲ ತಾನ ಮುಂದಕ್ಕೆಲ್ಲ ಕೆಲಸ ಮಾಡ್ತಾಳೆ. ನಾ ರೊಟ್ಟಿ ಬಡಿಯಾಕತ್ನಂದ್ರೆ ರೊಟ್ಟಿ ಬೇಯಿಸ್ತಾಳು, ಮತ್ತು ಪಲ್ಯಕ್ಕೆಲ್ಲ ಬಡ ಹೋಳಿ ಕೊಡ್ತಾಳು. ಒಗ್ಗರಣೆ ಹಾಕುವಾಗ ಖಾರ ಅದು ಎಟ್ಟು ಹಾಕಲಿ ಮಾಡಲಿ ಎಲ್ಲ ನಾನು ಕೇಳೇ ಮಾಡ್ತೈತೆವ್ವ. ಹುಡುಗಿ ಭಾಳ ಶಾನೆ ಐತೆವ್ವ. ನನಗೂ ಅನ್ನಿಸ್ತು ಸಾವ್ಕಾರ ಮನೆ ಹುಡುಗಿ ಐತಿ ಅವ್ವ, ಅಡುಗೆದು ಮಾಡ್ತೈತಿ ಇಲ್ಲೋ ಹೊಂದ್ಕೋತೈತಿ ಇಲ್ಲೋ ಅಂತ ಅಂದ್ಕೊಂಡಿನಿ. ಎಲ್ಲ ತಾನ ಮಾಡ್ತೈತಿ ನೋಡುವ. ನನಗೆ ನಿನ್ನೇನು ಚಿಂತಿಲ್ಲ ನೋಡುವ. ಚಿಂತೆ ಬಿಡ್ತು ನನಗೆ. ನನ್ನ ಮನೇನ ಬಿಟ್ಟು ನಾ ಆರಾಮ್ 4 ದಿನ ಎಲ್ಲರೂ ಊರಿಗೆ ಅದು ಹೋಗಿ ಬನ್ನಿ ಅಂದ್ರೆ ಹೋದ್ನ ಆರಾಮ್ ನನ್ನ ಸೊಸಿ ನನ್ನ ಮನೆ ಆರಾಮ್ ನಡೆಸ್ಕೊಂಡು ಹೋಗ್ತಾಳೆ. ಅದೊಂದು ಚಿಂತೆಗೆ ಕಡಿಕಾತ್ ನೋಡಿವ ನಂಗೆ. ಹೌದು, ನೀನು ಒಂದು 4 ದಿನ ತವ್ರ ಮನೆಗಾರೆ ಹೋಗಿ ಬಾ. ಅದಕ್ಕೈತೆ ಹೆಂಗಿದ್ರು ಸೊಸಿನೂ ಕಳಿಸು, ನೀನು ಈ ಕಡೆ ನಿನ್ನ ತವ್ರ ಮನೆಗೆ ಒಂದು 4 ದಿನ ಹೋಗಿ ಬಂದರೆ ಬಾ. ಅಯ್ಯ ಗಿರ್ಜಿ, ನಿನಗೂ ಗೊತ್ತೈತ್ಲ ಮದುವೆಗೆ 8 ವರ್ಷ ಆತ. ನಾ 1 ದಿನಾನು ತವ್ರ ಮನೆಗೆ ಹೋಗಿಲ್ಲ. ನಿನಗೂ ಗೊತ್ತೈತಿ. ಮುಂಜಾನೆ ಹೊಕ್ಕನು ಸಂಜೆಗೆ ಬರ್ತನು. ಇವ್ರು ಏನು ನನ್ನ ಬಿಡ್ತಾರೆ ಯವ್ವ. ನನಗೂ ಹೋಗಕ್ಕೆ ಮನಸ್ಸಾಗೋದಿಲ್ಲ ಬಿಡ, ಅದು ಕರೆ. ಆದರೂ ಮುಂಜಾನೆ ಹೋಗಿ ಸಂಜೆಗೆ ಬಂದುಬಿಟ್ಟಿರ್ತೀವ. 4 ದಿನ ನಿತ್ತೇನ, 4 ದಿನ ನಿತ್ತಿಲ್ಲ. ಮದುವೆಯಾಗಿ 8 ವರ್ಷ ಆತು. 4 ದಿನ ನನ್ನ ತವ್ರ ಮನೆ ನಿತ್ತೆ ನಾನು ಮಾತೇ ಇಲ್ಲ ನೋಡು. ವಸ್ತಿಗೆ ಹೋದ್ರೂ ಇವ್ರನ್ನ ಕರ್ಕೊಂಡು ಹೋಗಿರ್ತೀವ. ನನ್ನ ಗಂಡಗೆ ನಾ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲವ. ಒಟ್ಟು ನಾ ಯಾವತ್ತೂ ಕಣ್ಣು ಮುಂದಿರ್ಬೇಕು ನೋಡು.
ತಾನು ಎಲ್ಲಿ ಹೋಗಂಗಿಲ್ಲ, ನಾನು ಎಲ್ಲಿ ಕಳ್ಸಂಗಿಲ್ಲ. ಏನನ್ನ ಶಾಂತಕ್ಕ, ನೀ ಗೌಡ್ರ ನೀನು ಎಲ್ಲ ಕಡೆ ಕರ್ಕೊಂಡು ತಿರುಗಾಡ್ತಾರೆ ಬಿಡು, ಎಲ್ಲ ಚಲೋ ಐತಿ ಸುಮ್ಮೀರ್. ತವ್ರ ಮನೆಗೆ ಹೋಗಿ ಏನು ಮಾಡ್ತಿ, ತವ್ರ ಮನ್ಯಾಗ ಅವ್ರ ಪಾಡಿಗೆ ಅವ್ರು ಚಲೋ ಅದಾರು, ನಿನ್ನ ಪಾಡಿಗೆ ನೀ ಚಲೋ ಅದಿ. ತನಗೈರಿ ಈಗ ನಿಮ್ಮ ಅವ್ವನ 4 ದಿನ ಬಂದಾಳ, ಚಲೋ ಆತಾಳು. ಅದ ನೋಡ್ಯವ ಮೇನ್ ಇರೋದು, ಮದುವೆ ಆಗಿ ಬಂದಾಗಿಂತ್ರ ನಮಗೆ ಅದೊಂದು ಚಿಂತಿಲ್ಲ ನನ್ನ ಬಗ್ಗೆ. ಗಂಡನ ಮನ್ಯಾಗ ನನ್ನ ಮಗಳು ಚಲೋ ಅದಾಳು, ಚಂದಂಗೆ ಅದಾಳ ಅನ್ನೋದೊಂದು ಖುಷಿ ಐತೆ ನೋಡಾಕಿ. ಅದಕ್ಕಾಕಿ ನೀ ಬರ್ಲಿಕ್ಕಂದ್ರೆ ಬೇಡ್ಯವ, ಕಡಿಗೆ 4 ದಿನ ಬಂದಿರ್ತಾರೆ ಹೊಕ್ಕನು ತತ್ತಾಳಕಿ. ಏನು ಮಾಡೋದು ಮತ್ತು ನಮ್ಮದು ದೊಡ್ಡ ಮನೆ ಆಕತಿಲ್ಲೇ, ಬಿಟ್ಬಿಟ್ಟು ಹೋದ್ರು ನೋಡಿ ಹೆಂಗಿಲ್ಲವ, ಭಾಳ ಗೋಳು ಐತೆವ ಇಲ್ಲೂ. ಮತ್ತು ಅದಕ್ಕೆ ಗೋಳು ಅಂದ್ರೆ ಅಂಥ ಗೋಳಲ್ಲ, ಮನೆ ಬಿಟ್ಟು ಕೀಲಿ ಹಾಕೊಂಡು ಹೋದಿವನ್ನ ನೋಡ್ತೀವಲ್ಲವ, ಆ ಕಾಡಿ ಎಂತೆಂಥವು ನಡ್ದಾವ. ಮನೆ ಕೀಲಿ ಹಾಕೊಂಡು ಹೋದ್ರೆ ತುಡುಗ್ರ ಬಂದು ಮನೆಗೆ ಹೋಗೋಕೆ ಬಂಗಾರ ತುಡುಗು ಮಾಡತ್ತಾರ. ಮೊದ್ಲು ಬಂಗಾರ ರೇಟ್ ಒಂದು ಏನು ಕಮ್ಮಿ ಐತೆ, ಮನೆ ಮದುವೆ ಆಗೈತೆವ ಹುಡುಗಿದ ಮತ್ತು ಮಗಂದ. ಸುಮ್ಮನೆ ಎಲ್ಲಿದ ಈಗಂತೂ ತೊಗೊಂಡಿರ್ತೀವತ್ತು, ಎಲ್ಲ ಮಂದಿಗೂ ಗೊತ್ತಿರ್ತೈತಿ. ಕೀಲಿ ಹಾಕೊಂಡು ಹೋದಿವನ ನಡೆಯಂಗ ಇಲ್ಲವ ಗಿರ್ಜಿ. ಈಗ ನಾಳೆ ನಮ್ಮಂದಿಟ್ಟು ಸ್ವಾತಿಗಳ ಮನೆಗೆ ಹೊಂಟಿವಿ. ಮತ್ತು ನೀ ಒಂದಿಟ ನಮ್ಮ ಮನೆ ಕಡೆ ಹಗಲೆಲ್ಲ ಹಾದಾಡುತ್ತ ಬಾ. ಮತ್ತು ಯಾವ್ದಕ್ಕಂದ್ರೆ ಕೀಲಿ ಹಾಕಿದೀವಿ ಅಂದ್ರೆ ಮತ್ತು ಹೇಳಕ್ಕೆ ಬರುವುದಿಲ್ಲವ. ಆದರೂ ನಾವು ಹೋಗುವಾಗ ಎಲ್ಲ ಒಯ್ಯೋಂಗೆ ಒಯ್ದಿರ್ತೀವ, ಆದರೂ ನೀವು ಒಂದಿಟ್ಟು ಲಕ್ಷ ಕೊಟ್ಟು ನೋಡುತ್ತಾ ಬಾ. ಮತ್ತು ಗಿರ್ಜಿ ಆ ತಳನ ಹಗಲೆಲ್ಲ ಬಂದ ನೋಡ್ಕೊಂಡು ಹೋಗ್ತಿರ್ತಾನು. ಏನು ಚಿಂತೆ ಮಾಡಬೇಡ್ರಿ, ನಾಳೆ ಆರಾಮ್ಸೆ ಹೋಗಿ ಬರ್ರಿ. ಚಾ ಒಳಗೆ ಶುಂಠಿ ಹಾಕ್ಯಾನ ಸ್ವಾತಿ? ಹ್ಞೂ ರೀ ಅಂಟೀರಿ, ಚಾ ಒಳಗೆ ಶುಂಠಿ ಹಾಕ್ಯಾನ್ರಿ, ಚಲೋ ಆಗೈತಿಲ್ರಿ? ಚಲೋ ಆತು ನೋಡಿವ. ನನ್ನ ಗಂಟ್ಲೊಂದು ಕೆರ್ಸಾತಿತ್ತು ಯಾಕೋ. ಒಂದಿಟ್ಟು ಈ ಕ್ಲೈಮೇಟ್ ವಾತಾವರಣ ಒಂದು ಬದಲಾಗತ್ತೈತ್ಲ, ಒಂದಿಟ್ಟು ಎಲ್ಲರಿಗೂ ಇದು ಜಿಡ್ಡು ಹಾಯುದೆ ಯವ್ವ. ಇದು ಈಗ ಸದ್ಯದ್ರಾಗ ಹೆಂಗೈತೆ ಅಂದ್ರೆ ಜಿಡ್ಡು ಹಾದ ಹೋಗೋದು. ಈಗ ಒಂದು ರೌಂಡ ಎಲ್ಲರಿಗೂ ಅದು ಸಣ್ಣಂಗೆ ಕೆಮ್ಮ ನೆಗಡಿ ಉಗುಳ ಜಿಡ್ಡು ಬರೋದೇ ಯವ್ವ ಇದು. ಹೌದು ಬಿಡಯವ್ವ, ಅದೆಲ್ಲರಿಗೂ ಒಂದು ಸುತ್ತ ಹಾದ ಹೋಗುದು ನೋಡಿ. ಈಗ ಒಬ್ಬರಿಗೆ ಕೆಮ್ಮ ಬತ್ತು, ಮಂದಿಗೆಲ್ಲ ಕೆಮ್ಮ ಬರೋದು, ನೆಗಡಿ ಬತ್ತಾನೆ ಎಲ್ಲರಿಗೂ ನೆಗಡಿ ಬರೋದು. ಒಂದು ರೌಂಡ್ ಹಾದ ಹೊಕ್ಕತ್ ನೋಡಿ ಎಲ್ಲರಿಗೂ. ಒಂದು ರೌಂಡ್ ಹಾಸಿಗೆ ಅಷ್ಟು ಮಲಗೇಸಿ ಆಮೇಲೆ ಚಾಲು ಆಗೋದದು. ನೋಡ ಶಾಂತಕ್ಕ, ಮತ್ತೆ ಯಾವಾಗ ಫ್ರೀ ಇರ್ತಿ ಹೇಳು, ಒಂದಿಟ್ಟು ಆ ಕಡೆ ಹೋಗಿ ನನ್ನ ಒಂದಿಟ್ಟು ಕೆಲಸ ಅದಾವು ಮುಗಿಸ್ಕೊಂಡು ಬರೋನು. ನನ್ನೂ ಯಾವ್ದು ಆಗೋದಾಗಿಲ್ಲವ. ಈಗ ಬರೀ ಮಳೆಗಾಲ ಸಂಬಂಧ ಇಟ್ಟು ದಿನ ಬಿಸಿಲು ತಂದು ಹೊರಗೆ ಹೋಗಲಿಲ್ಲ. ಈಗ ಮಳೆಗಾಲ ಚಾಲು ಆಯ್ತು, ಯಾವಾಗ ಮಳೆ ಬರ್ತೈತಿ ಏನೇನೂ ಗೊತ್ತಾಗಂಗಿಲ್ಲವ. ಒಂದೀಟ ನೀ ನನಗೆ ಏನಂದ್ರೆ ಯಾವಾಗ ಖಾಲಿ ಇರ್ತೀವಿ ಒಂದೀಟು ಫೋನ್ ಹಚ್ಚು, ಒಂದೀಟು ನನಗೆ ನೈಟಿ ಅದು ತರುವುದಾವ ಇವ ಮನ್ಯಾಗ ಹಾಕೊಳಕ್ಕೆ. ಈಗ ಸೀರೆ ಹಾಕೊಳಕ್ಕೆ ಯಾಕೋ ಅಲ್ಲಿ ಅನ್ಸಾತೈತೆ ಶಾಂತಕ್ಕ, ಒಂದೀಟು ನೈಟಿ ಹಾಕೋತ ನಿನ್ನ ಮ್ಯಾಲರೇ. ಇನ್ನೇನು ದಂಡಿಗೆ ಬಂದೀವಿ, ಈಗರೆ ಒಂದಿಟ್ಟು ಹಾಕೊಂಡು ಚಂದಂಗಿದ್ದು ಹೋಗುಣ. ಇವ ಹುಡುಗರು ಜಾಬ್ ಹತ್ತಿರು ಎಲ್ಲ ಆತು, ಈಗರೆ ಒಂದಿಟ ಚಂದಂಗೆ ತಿಂದೊಂಡು ತಿರುಗಾಡ್ನು ನೋಡ್ರಿ. ಒಂದು 4 ದಿನ ಎಲ್ಲರೂ ಹೋಗ್ಯಾರೆ ಬರೋನು. ಹೌದವ್ವ, ಇನ್ನೊಂದು ಏನಂದ್ರೆ ಅಧಿಕದಾಗ ಒಂದು 5 ದೇವ್ರ ಮಾಡ್ಬೇಕತ್ತಾರವ್ವ. ನಾವು ಇನ್ನೂ ಎಲ್ಲೂ ಹೋಗಿಲ್ಲ ಪಾಪ. ಸ್ವಾತಿನ ಈಗ ಮದುವೆಯಾಗಿ ಬಂದಾಳು, ಆಕಿನೊಂದು 4 ದಿನ ಎಲ್ಲರೂ ಊರಿಗೆ ಕರ್ಕೊಂಡು ಹೋಗ್ಬೇಕವ್ವ ನಾವು. ಮತ್ತೊಂದು 4-5 ದೇವ್ರ ಮಾಡಿ ಬಂದು ಬಿಡ್ರಿ ಎಲ್ಲರೂ ಕೂಡಿ ಹೋಗ್ರಿ. ಈಗ ಹೆಂಗಿದ್ರು ನಿಮ್ಮ ಅವ್ವ ಅದು ಎಲ್ಲರೂ ಬಂದಾರು, ಎಲ್ಲರೂ ಕೂಡಿ ಒಂದು 4 ದಿನ ಹೋಗಿ ಬಂದ್ರಂದ್ರೆ ಜಟ್ಟ ಕಡಿತೈತಿ ನೋಡ ಶಾಂತಕ್ಕ. ಮತ್ತು ಎಲ್ಲರೂ ಕೂಡಿ ಹೋದ್ರಂದ್ರೆ ಎಲ್ಲರೂ ಕೂಡಿ ಹೋದ್ರೆ ಭಾಳ ಚಂದ ಮಜಾ ಬರ್ತೈತಿ. ನಾವು ಅದನ್ನ ವಿಚಾರ ಮಾಡತ್ತೀವಿ, ನೋಡ್ಬೇಕವ್ವ. ನೋಡ್ಕೊಂಡು ಅದಕ್ದಾಗ ಒಂದು 5 ದೇವ್ರ ಮಾಡಬೇಕನ್ನತ್ತೀನಿ ನಾನು. ಇದೇನು 3 ವರ್ಷಕ್ಕೊಮ್ಮೆ ಬರ್ತೈತಿ, ಅದಕ್ಕೆ ಇದನ್ನು ಯಾವ್ದಾಗ ನೀವ ಹೋಗಕ್ಕೆ ಬರ್ತೈತಿ. ವಿಚಾರ ಮಾಡ್ಬೇಕಿನ್ನು ಅದ್ರ ಬಗ್ಗೆ ಏನೇನಾಕತಿ ಅಂತಂದು. ಚಾ ಗನ ಚಲೋ ಮಾಡಿಯ ಸ್ವಾತಿ, ಮತ್ತು ಭಾಳ ರುಚಿ ಮಾಡಿ ನೋಡಿ. ಚಾ ಅಟ್ಟು ಸಕ್ಕರೆನೂ ಹಾಕಿಲ್ಲ, ಅಟ್ಟು ಸಪ್ಪಗನೂ ಆಗಿಲ್ಲ, ಮೀಡಿಯಮ್ ಮಾಡಿ ನೋಡಿ. ಭಾಳ ಚಲೋ ಅನಿಸ್ವ. ಶುಂಠಿ ಗಿಂಟಿ ಎಲ್ಲ ಹಾಕಿ ಮನ್ನಗಂಡ ಚಾ ಚಲೋ ತಂಗೆ ಕುದಿಸಿ ನೋಡ್ನಿ, ಬರಬ್ಬರ ಮಾಡಿ ಚಾ. ನನಗರೆ ಹೋಟೆಲ್ದಾಗಿನ ಚಾ ಕುಡ್ದಂಗೆ ಅನ್ಸತೈತೆ ನೋಡ ಸ್ವಾತಿ. ಹೌದ್ರಿ ಅಂಟೀರಿ, ಭಾಳ ಚಲೋ ಆತ್ರಿ. ಥ್ಯಾಂಕ್ಸ್ ರೀ ಅಂಟೀರಿ, ಚಲೋ ಆಗೈತ್ಲ ರೀ. ಥ್ಯಾಂಕ್ಸ್ ರೀ. ಆಕಿನೂ ಪಾಪ ಏನೂ ಅವ್ರ ಮನ್ಯಾಗ ಏನೂ ಹಚ್ಚಿಲ್ವ, ಆಕಿಗೆ ದಗದ ಪಾಪ ನಮ್ಮ ಮನೆಗೆ ಬಂದು ಎಲ್ಲ ಕಲ್ತೈತೆ ನೋಡ್ಯವ ಹುಡುಗಿ. ಒಟ್ಟೆ ಈಗ ಮದುವೆಗೆ ತಿಂಗಳ ಮ್ಯಾಲೆ ಒಂದು 10-15 ದಿನ ಆದ ಕರೆ ಎಲ್ಲ ದಗದ ಮಾಡಾಕಲ್ತೈತಿವ ಹುಡುಗಿ. ಭಾಳ ಶಾನೆ ಐತಿವ ಹುಡುಗಿ. ನನಗರೆ ಇಂಥ ಸೊಸಿ ಸಿಕ್ಕಿದ ನನ್ನ ನಶೀಬ್ ನೋಡ ಗಿರ್ಜಿ. ಹೌದು ಬಿಡ ಶಾಂತಕ್ಕ, ಪುಣ್ಯ ಮಾಡಿದವ್ರಿಗಂತ ಇಂಥ ಸೊಸಿ ಸಿಗ್ತಾರು. ಇನ್ನು ನಮಗೆ ಎಂತೆಂಥ ಸೊಸ್ತೆರು ಸಿಗ್ತಾರೆ ನೋಡ್ಬೇಕವ್ವ. ಇನ್ನು ನಮ್ದು ಏನೇನು ಕತ್ತಿ ಹಾಕತ್ತೀವೋ ಏನೋ ಯವ್ವ. ನಿಂದಂತೂ ಒಬ್ಬ ಮಗನ ಮದುವೆ ಮಾಡಿ ನೀ ಚಿಂತಿಂತ್ರ ಪಾರಾದಿ. ಇನ್ನು ನಮ್ಮ ಓದಾವ್ಯವ್ವ, ನಮಗೆ ಎಂಥ ಸೊಸ್ತೆರು ಸಿಗ್ತಾರೋ ಏನೋ ನೋಡು ಗಪ್ಯವ್ವ. ಇನ್ನು ಏನೇನೈತಿ ನನಗಂತೂ ತಿಳಿಯವಾತ್ಯವ. ದೇವ್ರ ಹೆಂಗೆ ಏನೇನು ಮಾಡ್ತಾನೆ ಅನ್ನೋದು ಯಾರಿಗೆ ಗೊತ್ತವ. ನೋಡ್ರಿ, ನಾವು ಒಂದು 4-5 ದಿನ ಗೆಳತಿಯರು ಎಲ್ಲರೂ ಕೂಡಿ ಒಂದು ಅಧಿಕ ಐತಂತಿ ಹೆಂಗಿದ್ರು ಒಂದು 4-5 ದಿನ ನಾವು ಯಾವ್ದಾರು ದೇವಸ್ಥಾನಕ್ಕಾರೆ ಹೋಗಿ ಬರೋ ನಡಿ ಶಾಂತಕ್ಕ. ಮತ್ತು ನೀವು ಮನ್ಯಾನವ್ರು ಎಲ್ಲರೂ ಕೂಡಿ ಒಂದು 5 ದೇವ್ರ ಮಾಡ್ಕೊಂಬರ್ರಿ. ಆಮೇಲೆ ನಮ್ಮ ಜೊತೆ ಒಂದು 4 ದಿನ ಬರೋಕ್ಕೆಲ್ಲ. ಮತ್ತು ಈಗೇನು ಇನ್ನೇನೈತಿ, ಸೊಸೆನ ಬಂದಾಳು, ಒಂದೆರಡು ತಿರುಗಾಡಕತ್ರೆ ಹತ್ತಿನ.
ಯವ್ವ ಸೊಸಿ ಬಂದಾಳು ಎಲ್ಲ ಆಕೆನ ಮಾಡ್ಕೋತಾಳೆವ ಪಾಪ ರಾಣಿ. ಆ ಹುಡುಗಿಗೆ ಒಂದು ಏನು ಹೆಸರು ಇಡುವಂಗಿಲ್ಲವ, ಎಲ್ಲ ಮಾಡ್ತಿದ್ದೇವ ನನ್ನ ಸೊಸಿ. ನನಗೂ ಚಲೋ ಸೊಸಿ ಸಿಕ್ಕಾಳೆವ, ನನ್ನ ನಶೀಬೆವ ಗಿರ್ಜಿ. ಮತ್ತು ನೋಡು ಮೊದಲ ನಾಳೆ ಇದಕ್ಕೆ ಹೋಗಿ ಅವ್ರ ತವ್ರ ಮನೆಗೆ ಹೋಗಿ ಅದೇನು ಫಂಕ್ಷನ್ ಮಾಡ್ತಾರತ್ತ, ದಟ್ ಮುಗಿಸ್ಕೊಂಡು ಬರ್ತೀವ. ಬಂದ ಮೇಲೆ ಸಂಜೆನಾಗದು ನೋಡ್ಕೊ, ನಾಳೆ ಸಂಜೆಗೆ ಬರ್ತೀವಿ ಏನು ರಾತ್ರಿ ಬರೋದಾಗ್ತೈತಿ ನೋಡಬೇಕು. ಬರೋಟ್ಟಿಗೆ ಲೇಟ್ ಆಗೈತಂದ್ರೆ ಏನು ನಿಮಗೆ ಫೋನ್ ಹಚ್ಚಂಗಿಲ್ಲ. ಇಲ್ಲಿಕಂದ್ರೆ ನಾಡ್ದು ಮುಂಜಾನೆ ಎಲ್ಲ ದಗದ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಬಾ. ವಿಚಾರ ಮಾಡು ಎಲ್ಲಿ ಹೋಗುನು, ಯಾವ ಕಡೆ ಹೋದ್ರೆ ಚಲೋ ಅಂತಂದು ನೋಡುನು. ಸ್ವಾತಿನೂ ಕರ್ಕೊಂಡು ಹೋಗಕ್ಕೆ ಬರ್ತೈತಿ. ನಾವಿಬ್ಬರು ನಾವಿಬ್ಬರು ಈ ಮನೆ ಸೊಸ್ತ್ಯಾರಲ್ಲ. ನಾ ಅತ್ತಿಗತಿ ಏನಕ್ಕೆ ನೋಡ್ಕೊಳತ್ತಿಲ್ವ, ನಾನು ಸೊಸೆಯಾಗಿ ಬಂದಿದ್ದೆ ಇಲ್ಲಿ ಈ ಮನೆಗೆ, ಆಕಿನ್ನೂ ಸೊಸೆಯಾಗೇ ಬಂದಾಳು. ಇಬ್ಬರು ಸೊಸ್ತ್ಯಾರ ಅನ್ಕೊಂಡೇನ್ವ, ನನ್ನ ಮಗಳು ಇದ್ದಂಗೆ ಯಾವ ಆಕಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಕೊಂಡು ಆಕಿನ. ಅದು ಕರೆನ ಬಿಡ ಶಾಂತಕ್ಕ, ನಾವು ಹೆಂಗಿರ್ತೀವಿ ನಮ್ಮ ಸೊಸ್ತ್ಯಾರ ನಮ್ಮ ಜೊತೆ ಹೆಂಗಿರ್ತಾರೆ. ನಾವು ಅವರಿಗೆ ತಾಯಿ ಪ್ರೀತಿ ತೋರಿಸಿದ್ವಿ ಅಂದ್ರೆ ಅವ್ರು ನಮಗೆ ಚೆನ್ನಾಗಿ ನೋಡ್ಕೋತಾರು. ಆತ್ರಿ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗ್ತೈತ್ರಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮ್ಮ ಚಾನಲ್ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಒಳಗೆ ಏನಾರೇ ಸ್ಟೋರಿ ಇಂಟ್ರೆಸ್ಟಿಂಗ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನಿಮಗೆ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ನಮಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ದೆಲ್ಲರದು ಹೆಲ್ಪ್ ನಮಗೆ ಬೇಕು, ನೀವು ನಮಗೆ ಸಪೋರ್ಟ್ ಮಾಡಿರಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.